ನೋಡಿ ಹೈವನ್ನು ಸ್ವಲ್ಪ ದೊಡ್ಡ ಕೂಡ ಮಾಡಿದೆ. ಮೊಟ್ಟೆ ಇರುವಾಗ ನೋಡಿ ಸರ್ಚ್ ಮಾಡ್ತಿದ್ದೆ ಕನ್ನಡ ಇಲ್ಲಿ ಮೊಟ್ಟೆ ಇರುವ ಅಂತ. ಬೇರೆ ಅರ್ಥ ಒಂಥರ ಕಡ್ಡಿ ಮಟ್ಟಕ್ಕೆ ರಾಣಿ ಇದೆ ಅಂತ ರಾಣಿ ಮುಗಿಸ್ತೈತಿ. ರಾಣಿ ಇರುವುದರಿಂದ ಅದಷ್ಟು ಕೃಷಿಕರಿಗೆ ನೋಡಿದಾಗ ಒಂದು ಮುಖ್ಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಮಧುಸ್ಕಂದ ಬೀ ಕೀಪಿಂಗ್ಗೆ. ಇವತ್ತು ನಾವು ಒಂದು ಪೆಟ್ಟಿಗೆನ ಪರಿಶೀಲನೆ ಮಾಡುವ. ಅಂದರೆ ಇದು 10 ದಿನ ಆಯಿತು ಮರ್ಜ್ ಮಾಡಿದ ನಂತರ ಯಾವ ಥರ ಒಂದು ಇದೆ ಅಂತ, ಓಡಲಿಕ್ಕೆ ನೋಡ್ತಿದೆ ಅಥವಾ ಬೆಳವಣಿಗೆ ಇದೆ ಅಂತ. ಮರ್ಜ್ ಮಾಡೋಕ್ಕಿಂತ ಮೊದಲು ಖಾಲಿ ಇದೊಂದು ಫ್ರೇಮು, ಇದು ಖಾಲಿ ಸಣ್ಣ ಸಣ್ಣ ಏರಿ ಒಂದು ಇಷ್ಟು ದೊಡ್ಡ ಆಯ್ತು. ನಾನು ಕೈ ಮಾಡಿದ್ನಲ್ಲ ಅಷ್ಟು, ಇನ್ನೊಂದಿಷ್ಟೇ ಸಣ್ಣ ಆಯಿತು ಸಣ್ಣ ಏರಿ. ಇದು ನನಗೆ ಮರ್ಜ್ ಮಾಡಿದ್ರಲ್ಲಿ ಒಂದು ಫ್ರೇಮ್ ಕೊಟ್ಟೆ, ಅದರದ್ದೇ ಒಳ್ಳೆದಿತ್ತಂತ. ಇನ್ನೆರಡು ಫ್ರೇಮನ್ನು ಬಿಸಾಡಿದೆ, ಅದಷ್ಟು ಬ್ರೂಡ್ಸ್ ಇದಿರಲಿಲ್ಲ, ಅಂದರೆ ಏರಿ ಒಳ್ಳೆದಿರಲಿಲ್ಲ, ಕಪ್ಪಾಗಿತ್ತು. ಓಲ್ಡ್ ಕೊಂಬ್ಸ್, ನ್ಯೂ ಕೊಂಬು ಇದೊಂದು ಇತ್ತು ಕೊಟ್ಟೆ. ಈಗ ನಾವು ಖಾಲಿ ಫ್ರೇಮ್ಸ್ ತೆಗೆಯುವ, ಈಸಿ ಆಗ್ತದೆ ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ. ಸ್ವಲ್ಪ ನೊಣಗಳು ಸ್ವಲ್ಪ ಶಾರ್ಟೇಜ್ ಇದ್ದಾಗೆ ಇದೆ. ನಿಧಾನಕ್ಕೆ ಇದನ್ನು ಈಚೆ ಸರಿಸಿಕೊಳ್ಳುವ. ಈ ಫ್ರೇಮನ್ನು ಎತ್ತುವ. ಅಗ್ರೆಸಿವ್ ಇರುವಂಥ ಕುಟುಂಬ ಕೂಡ ಅಲ್ಲ ಇದು. ನೋಡಿ ಹೈವನ್ನು ಸ್ವಲ್ಪ ದೊಡ್ಡ ಕೂಡ ಮಾಡಿದೆ. ಮೊಟ್ಟೆ ಇರುವಾಗ ಬ್ರೂಟ್ಸ್ ಎಲ್ಲ ಕಾಣ್ತಿದೆಯಲ್ಲ ಅಷ್ಟೇ ದೊಡ್ಡ ಇತ್ತು. ಇದೆಲ್ಲ ಎಕ್ಸ್ಟೆಂಡ್ ಮಾಡಿವೆ. ಮೇಲೆ ಹನಿ ಸ್ಟೋರೇಜ್ ಇದೆ, ಅಂದರೆ ಓಡಿ ಹೋಗಲ್ಲ. ನೊಣಗಳ ಹಿಂಭಾಗಲ್ಲ ಕಪ್ಪು ಕಾಣ್ತಿಲ್ಲ, ಅಂದರೆ ರಾಣಿ ಫೆರಮನ್ ಇವುಗಳಿಗೆ ಸಿಕ್ಕಿ ಸರಿಯಾಗಿದೆ. ಅಂದರೆ ಆಚೆ ನೊಣಗಳು ಅಷ್ಟೇನು ಇರಲಿಕ್ಕಿಲ್ಲ. ನೋಡಿ ಕ್ವೀನನ್ನು ಕೂಡ ಕಾಣ್ತಿದ್ದೇವೆ ನಾವೀಗ. ನೋಡಿ ಸರ್ಚ್ ಮಾಡ್ತಿದ್ದೆ ಕಣ್ಣುಗಳನ್ನು ಇಲ್ಲಿ ಮೊಟ್ಟೆ ಇಡುವ ಅಂತ. ನೋಡಿ ಪರಿಚಯ ಮಾಡ್ಕೊಳ್ಳಿ ಕ್ವೀನ್ ಅಂದರೆ ಹೇಗಿರ್ತದೆ ಅಂತ. ಇದು ಕ್ವೀನ್. ನೋಡಿ ಸರ್ಚ್ ಮಾಡೋದು ಕಣಗಳನ್ನು. ಅದಕ್ಕಿಂತ 2-3 ಪಟ್ಟು ದೊಡ್ಡ ಇದ್ದು ರೆಕ್ಕೆ ಸಣ್ಣ ಇರ್ತದೆ. ಕಾಲುಗಳು ಕೆಂಪಾಗಿ ಹಿಂದೆ ಹೊಳಪು ಬಣ್ಣ ಇರ್ತದೆ. ನಾವು ಸುಲಭದಲ್ಲಿ ಫೈಂಡ್ ಮಾಡೋದು ರೆಕ್ಕೆ ಮತ್ತು ಕಾಲುಗಳಿಂದ. ನೋಡಿ ಈ ರೀತಿ ಇದೆ. ಕಡ್ಡಿ ಮೊಟ್ಟೆ ಕೂಡ ಅಂದರೆ ಇದೆ ನೋಡಿ, ಒಳಗಿನ ಕಣಗಳಲ್ಲಿ ಅಕ್ಕಿ ಥರ ಇದ್ದಲ್ಲಿ ಇದು ಕಡ್ಡಿ ಮೊಟ್ಟೆ. ಲಾರ್ವ ಅಂದರೆ ಇದೀಗ ಎರೆ ಅರ್ಥವಂ ಥರ ಸುತ್ತಿಕೊಂಡಿದೆ. ನೋಡಿ ಈ ಥರ ಕಡ್ಡಿ ಮೊಟ್ಟೆ ಇದ್ದರೆ ರಾಣಿ ಇದೆ ಅಂತ ಲೆಕ್ಕ. ನಾವು ರಾಣಿನ ಹುಡುಕಬೇಕಾಗೇ ಇಲ್ಲ. ಸರಿ, ಇದನ್ನು ನಾವೀಗ ಈಚೆ ಇಡುವ. ಈ ರಾಣಿ ಇರುವುದರಿಂದ ಆದಷ್ಟು ನಿಧಾನದಿಂದ ಇಡುವ. ನೆಕ್ಸ್ಟ್ ಫ್ರೇಮ್, ಇದು ಒಳ್ಳೆ ಎಕ್ಸ್ಟೆಂಡ್ ಮಾಡಿದೆ. ಅಂದರೆ ಈಗ ರಾಣಿ ಹೇಗೋ ಆಚೆ ಇದೆ, ಸಾಕೃತಿಯಿಂದ ತೆಗೆಯುವ. ನೋಡಿ ಒಳ್ಳೆ ಬ್ರೋಡ್ಸ್ ಇದೆ. ಇದನ್ನು ಜೇನು ಕೃಷಿಕರಿಗೆ ನೋಡಿದವಾಗ ಒಂದು ಹ್ಯಾಪಿ ಆಗ್ತದೆ. ನೋಡಿ ಎಷ್ಟು ಚಂದ ಬ್ರೋಡ್ಸ್ ಇದೆ ಅಂತ. ನಾವು ಒಂದು ವಾರ ಮತ್ತು ನೋಡುವಾಗ ಸ್ವಲ್ಪ ಓಡಲಿಕ್ಕೆ ನೋಡಿದಾಗ ಇತ್ತು, ರಾಣಿಗೆ ಹಾಕಿ ತೆಗೆದೆ. ಈಗ ಓಪನ್ ಉಂಟು ನೋಡಿ. ಎಂಟ್ರೆಸ್ ಒಂದು 2 ನೊಣಗಳಿವೆ. ಸೆಕೆಗೆ ಇದಾಗ್ತಿದೆ ಕಾಣ್ತದೆ ನೋಡಿ. ಒಂದು ತೆಂಗಿನ ಗರಿ ಕೊಟ್ಟರೆ ಒಳ್ಳೆಯದು ತಂಪಿಗೆ. ಇದರಲ್ಲಿ ಕೂಡ ಮೇಲೆ ಭಾಗದಲ್ಲಿ ಜೇನು ನೋಡಿ ಕಡ್ಡಿ ಮೊಟ್ಟೆ ಇದೆ. ಮರ್ಜು ಮಾಡಿದ ರಾಣಿ ಇಲ್ಲದ ಕುಟುಂಬದಲ್ಲಿ ಗಂಡಣ್ಣಗಳಿತ್ತು, ಅದೀಗ ಇಲ್ಲ, ಅಂದರೆ ಸಾಯಿಸಿವೆ, ಈಗ ಬೇಡ ಅಂತ. ಹಾಗೆ ಮರ್ಜು ಮಾಡುವಾಗ ರಾಣಿ ಸಕ್ಸಸ್ ಆಗದ್ದೇ ಕಾರಣ ನಾವು ಮರ್ಜು ಮಾಡಿದಂಥದ್ದು. ಇದನ್ನು ಕೂಡ ಇದ್ದ ಹಾಗೆ ಇಡುವ. ಇಟ್ಟಾಯಿತು. ನೆಕ್ಸ್ಟ್ ಇದೊಂದು ಫ್ರೇಮನ್ನು ನೋಡುವ. ಈಚೆ ಫ್ರೇಮಲ್ಲಿ ಹೇಗೂ ಇರಲಿಕ್ಕಿಲ್ಲ, ಯಾಕಂದರೆ ಇರಲಿಕ್ಕೂ ಸಾಕು, ಇರಲಿಕ್ಕಿಲ್ಲ ಅಂತ ಕಾಣ್ತದೆ. ಒಳ್ಳೆ ಕುಟುಂಬ ಆದರೆ ಇರಬಹುದು. ಇದಂದರೆ ಮಳೆಗಾಲದಲ್ಲಿ ಬಂದು ಹಿಡಿದಾಕಿದಂತೆ, ಎಂಥ ಬ್ರೂಡ್ ಕೂಡ ಕೊಡಲಿಕ್ಕಾಗಿಲ್ಲ. ಹೆಚ್ಚು ಪೆಟ್ಟಿಗೆಯಲ್ಲಿ ಆ ಥರ ಸಕ್ಕರೆ ಪಕ್ಕ ಕೊಟ್ಟರೆ ಕೂಡ ಬ್ರೂಡ್ಸ್ ಇರಲಿಲ್ಲ. ನಿಧಾನದಿಂದ ತೆಗೆಯುವ, ಪೇಷನ್ಸ್ ಬೇಕಿದ್ದಕ್ಕೆ. ಆದ ಕಾರಣ ಬ್ರೂಡು ಕೊಡಲಿಕ್ಕೆ ಆಗದೆ ಕುಟುಂಬ ಸಣ್ಣದಾಗಿ ಖಾಲಿ 3 ಏರಿ ಕಟ್ಟಿದೆ ಹೇಗೋ ಫ್ರೇಮಲ್ಲಿ.
ಕಟ್ಟಿರಿ ಅಂತ ಈಗ ಮರ್ಚಿ ಮಾಡಿದ ನಂತರ ನಾವೀಗ ಇದು ಒಳ್ಳೆ ಅನುಭವ. ಈ ವರ್ಷ ಜೇನು ತೆಗಿಲಿಕ್ಕೂ ಸಿಗಲಿಕ್ಕೂ ಸಾಕು. ಹೆಚ್ಚಿನ ನಿಮಿಷ ನೋಡಿ, ಈ ಏರಿಯನ್ ಕೂಡ ಭಯಂಕರ ಎಕ್ಸ್ಟೆಂಡ್ ಮಾಡಿದೆ ನೋಡಿ. ಇದರಲ್ಲಿ ಕೂಡ ಒಂದೊಂದು ಮೊಟ್ಟೆಗಳಿದೆ ನೋಡಿ. ನಾವು ಈ ಥರ ಕೊಡೋದಕ್ಕೆ ಕೊಟ್ಟದ್ದು ನನಗೆ ಸೂಕ್ತ ಅಲ್ಲ ಅಂತ ಕಾಣ್ತುಂಟು ನಾನು ಕೊಟ್ಟದ್ದು. ಯಾಕಂದರೆ ಮೇಲೆ ಜೇನಿದೆ ನೋಡಿ, ಇಲ್ಲಿ ಎಲ್ಲ ಕಡೆ ಮೊಟ್ಟೆ ಇಡಲಿಲ್ಲ, ಇದನ್ನು ತೆಗೆಯುವುದು ಬೆಟರಾ ಅಂತ ಕಾಣ್ತದೆ. ಇದೇ ಕಡ್ಡಿ ಮೊಟ್ಟೆ, ಬಟ್ ಕೊಟ್ಟದ್ದು ಬೇಕಿರಲಿಲ್ಲ. ನೀವು ಕೂಡ ಒಳ್ಳೆದಿದ್ದರೆ ಮಾತ್ರ ಕೊಡಿ ಸೇರಿ. ನೋಡಿ, ಇಲ್ಲಿ ಒಂದು ಏರಿಯಾ ಎಕ್ಸ್ಟೆಂಟ್ ಕಾಣ್ತದ ನೋಡಿ, ಕಡ್ಡಿ ಮೊಟ್ಟೆ ಕೂಡ ಕಾಣ್ತದೆ. ಇದನ್ನು ಓಪನ್ ಮಾಡಿ ನನಗೆ ತೋರಿಸ್ತಿಲ್ಲ, ಡಿಸ್ಟರ್ಬ್ ಆಗ್ಬೋದು, ಖಾಲಿ ಇಷ್ಟೇ ತೋರಿಸ್ತೇನೆ. ಇದನ್ನು ಈಗ ಇದ್ದಾಗಿ ಇಡುವ. ಇದು ನಮ್ಮ ಒಂದು ಅಪ್ಡೇಟ್. ಇದರ ಬಗ್ಗೆ ನಾನು ಇನ್ನೂ ಕೂಡ ಹಾಕ್ತೇನೆ, ನೀವು ಕಮೆಂಟಲ್ಲಿ ಹಾಕಿ ಇದರ ಅಪ್ಡೇಟ್ ಇನ್ನೂ ಕೂಡ ಬೇಕಂದರೆ ಹೇಗೆ ಡೆವಲಪ್ ಆಗ್ತದೆ ಅಂತ. ಆದಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೊಂದು ಚಾನಲ್ಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೇನೆ. ಒಂದು ಸಬ್ಸ್ಕ್ರೈಬ್ ಒಂದು ಮಾಡಿದನೊಂದು ಮರಿಬೇಡಿ ಪ್ಲೀಸ್. ಶೇರ್ ನಮ್ಮ ಟೇಟಸಿಗೆ ಆದರೆ ಯಾರಿಗಾದರೂ ಹಾಕಿ, ಜೇನು ಕೃಷಿಗರಿ ಅಥವಾ ಅಡಿಕೆ ಕೃಷಿಗರಿಗೆಲ್ಲ ಹಾಕಿದರೆ ತುಂಬ ಉಪಯೋಗವಿದೆ ಅಂತ ಹೇಳ್ತಾ ನನ್ನ ವಿಡಿಯೋ ನಾನು ನಿಲ್ಲಿಸ್ತಿದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಇಲ್ಲಿ ಒಂದು ಏರಿಯಾ ಎಕ್ಸ್ಟೆಂಟ್ ಕಾಣ್ತದ.